ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಂತೂ ಸಾಕಾಗಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಇವತ್ತು ಟ್ಯಾಟು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಅಂದರೆ ನಾಗರಬಾವಿ ಹತ್ರ ಗೊತ್ತಿರೋರೆ ಫ್ರೆಂಡು, ಅವ್ರ ಹತ್ರ ಟ್ಯಾಟು ಹಾಕ್ಸೋಕೆ ಹೋಗ್ತಾ ಇದ್ದೀನಿ. ಬರೋಕ್ಕೆ ಹೇಳಿದ್ದಾರೆ ಇವತ್ತು. ಅಲ್ಲೋಗಿ ಟ್ಯಾಟು ಹಾಕ್ಸ್ಬೇಕು. ಎಲ್ಲಿಗೆ ಅಂದರೆ ಇಲ್ಲಿ ಕೈಗೆ ಫುಲ್ಲು ಕವರ್ ಅಪ್ ಮಾಡ್ಸೋಣ ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಹೋಗಲೇಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ರೆಗ್ಯುಲರ್ ಆಗಿ ಇಲ್ಲಿ ತಾವರೆಕೆರೆಯಲ್ಲಿರೋ ರಾವಣ್ ಟ್ಯಾಟು ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಕು. ಅಲ್ಲಿ ಮಾಡಿಸ್ತಿದ್ದೆ. ಈ ಸಲ ನನ್ನ ಫ್ರೆಂಡ್ ಅಲ್ವಾ, ಅವ್ರು ಕರೆದ್ರು, ಬನ್ನಿ ನಾನೇ ಮಾಡ್ಕೊಡ್ತೀನಿ, ಒಂದ್ಸಲ ಟ್ರೈ ಮಾಡಿ ಚೆಕ್ ಮಾಡಿ ಯಾವ ಥರ ಬರುತ್ತೆ ಅಂತ ನಮ್ಮ ವರ್ಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಲ್ಲಿ ಹೋಗ್ತಾ ಇದ್ದೀನಿ. ನಾಗರಬಾವಿಗೆ ಹೋಗ್ಬೇಕು ಇವಾಗ. ನನ್ನ ಫ್ರೆಂಡ್ನ ಪಿಕಪ್ ಮಾಡಿಕೊಂಡು ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಅಲ್ಲಿಂದ ಹೋಗ್ತಾ ಕರ್ಕೊಂಡು ಹೋಗೋಣ. ಟ್ಯಾಟು ಹಾಕ್ಸೋಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು. ಇಲ್ಲಿ ಏನು ಟ್ಯಾಟು ಹಾಕ್ಸ್ಲಿ? ವಿರಾಟ್ ಕೊಹ್ಲಿ ಫೋಟೋ. ವಿರಾಟ್ ಕೊಹ್ಲಿ ಫೋಟೋ. ಸೊ ಗೈಸ್, ವಿರಾಟ್ ಕೊಹ್ಲಿ ಫೋಟೋ ಹಾಕ್ಸ್ಬೇಕಂದ್ರೆ ಅವ್ರನ್ನ ಕೇಳೋಣ. ನಿನಗೇನು ಹಾಕ್ಸ್ಬೇಕು ನಾನು ಇಲ್ಲಿ ಟ್ಯಾಟು? ಜಾನ್ಸಿನಾ? ಒಬ್ಬ ನಮ್ಮ ಅಕ್ಕ ಕೇಳೋಣ ಏನಂತ. ಅಕ್ಕ, ಎಲ್ಲಿ ಹೋಗ್ತಾ ಇದ್ದೀನಿ ನಾನು ಇವತ್ತು? ಎಲ್ಲಿ ಸುತ್ತಾಡಕ್ ಹೋಗ್ತಾ ಇದ್ದೇವೆ ಯಾರಿಗೆ ಗೊತ್ತಾ? ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಟ್ಯಾಟು ಹಾಕ್ಸೋಕೆ ಹೋಗ್ತಾ ಇದ್ದೀನಿ. ಮೈ ತುಂಬಾ ಟ್ಯಾಟು ಹಾಕ್ಸ್ತಾ ಇರೋ, ಒಂದ್ ಹೆಣ್ಣು ಕೊಡಲ್ಲ ನಿಮ್ಗೆ. ಹಿಂಗೆ ಬಿಕಾರಿ ತರನೇ ಇರ್ತೀಯ ನೋಡು. ನಮ್ಗೆಲ್ಲ ಯಾಕೆ ಟ್ಯಾಟು ಹಾಕ್ಸೋಕೆ ಹೋಗ್ತಾ ಇದ್ದೀನಿ? ಏನ್ ಹಾಕ್ಸ್ಲಿ? ಮೊನ್ನೆ ಫೋಟೋ ಹಾಕ್ಸ್ಕೊಂಡು ಎಲ್ರು ಅವ್ರವ್ರ ಫೋಟೋ ಹಾಕ್ಸ್ಬಿಡ್ತೀನಿ ಬನ್ನಿ. ಅದೆಲ್ಲ ಸೀನಿಲ್ಲ. ಅಕ್ಕ ಕಣೋ ನಾನು, ಪ್ರೀತಿಯಿಂದ ಹಾಕ್ಸು. ಅಯ್ಯೋ ಅದೆಲ್ಲ ಸೀನಿಲ್ಲ. ಏನಂತ ಹಾಕ್ಸ್ಲಿ? ಏನು ಹಾಕ್ಸ್ಬೇಡ, ನಮ್ಮ ಅಮ್ಮ ಫೋಟೋ ಹಾಕ್ಸು. ಅಪ್ಪ ಅಮ್ಮ ಫೋಟೋ ಎಲ್ಲ ಹಾಕ್ಸ್ಬಾರ್ದು, ಡಿಫ್ರೆಂಟ್ ಆಗಿ ಹಾಕ್ಸ್ತೀನಿ. ಹಾಕ್ಸ್ಕೊಂಡ್ಬಂದು ತೋರಿಸ್ತೀನಿ, ಅವಾಗ ಹೇಳಿ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಓಕೆನಾ? ಹಾಂ. ಸೊ ಇಸ್ ನಾನು ಇವಾಗ ನನ್ನ ಫ್ರೆಂಡ್ನ ಪಿಕಪ್ ಮಾಡಿಕೊಂಡು ಅವನಿಗೆ ಗಾಡಿ ಓಡಿಸು ಅಂತ ಹೇಳಿದೆ. ನಾನು ಓಡಿಸಲ್ಲ, ಡೈಲಿ ಓಡಿಸಿ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಅವ್ನಿಗೆ ಓಡ್ಸೋಕ್ಕೆ ಕೊಟ್ಬಿಟ್ಟು ಆರಾಮಾಗಿ ಕೂತಿದ್ದೀನಿ ಹಿಂದೆ ಜಾಲಿಯಾಗಿ. ಜಾಲಿ ಹುಡುಗಿರ್ನೆಲ್ಲ ನೋಡ್ಕೊಂಡು ಇದೇ ಕೆಲಸ, ಈ ತರನೇ ಕೆಲಸ. ನಾವಿಲ್ಲಿ ಮುಂದೆ ಕಷ್ಟ ಬರ್ತೀವಿ, ಇವ್ರು ಇಲ್ಲಿಂದ ಏನ್ ಕಷ್ಟ ಏನಿಲ್ಲ. 10 ಕಿಲೋಮೀಟರ್ ಐತೆ ಗುರು ನಾಗರಬಾವಿ ಅಷ್ಟೇ. ಟ್ರಾಫಿಕ್ ಗುರು ಏನ್ ಸಂಡೆ ಏನ್ ಅಷ್ಟೊಂದೇನು ಟ್ರಾಫಿಕ್ ಏನಿರಲ್ಲ. ತೋರಿಸ್ತೀನಿ ಬನ್ನಿ ನಾಗರಬಾವಿ. ಇವಾಗ ಸಿಗ್ನಲ್ ಬಿಡ್ತಾವ್ರೆ, ಹೋಗ್ತಾ ಇದೀವಿ. ಇವಾಗ ಅಲ್ಲಿ ಹೋಗಿ ಫಸ್ಟು ಟ್ಯಾಟು ಹಾಕ್ಸ್ಬೇಕು. ಡಿಸೈನ್ ನೋಡ್ತೀನಿ. ಡಿಸೈನ್ ಆಲ್ರೆಡಿ ನೋಡಿದ್ದೀನಿ, ಬಟ್ ಎಕ್ಸ್ಟ್ರಾ ಡಿಸೈನ್ ಏನಾದರೂ ಇದ್ರೆ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಬೆಂಗಳೂರಲ್ಲಿ ಯಾವಾಗಲೂ ಇದ್ದಿದ್ದೆ ಫುಲ್ ಟ್ರಾಫಿಕ್ಕು. ಅಲ್ಲಿ ನೋಡಿದ್ರೆ KSRTC ಬಸ್ಸು ಮತ್ತು ಆಟೋನ ಫುಲ್ಲು ಗಲಾಟೆ, ಜಗಳ ಆಡ್ತಾವ್ರೆ. ಯಾವ ಥರ ನಿಲ್ಸ್ಕೊಂಡು ಫುಲ್ ಕ್ರಾಸಾಗಿ ನಿಲ್ಸ್ಕೊಂಡಿದ್ದಾನೆ ಬಸ್ಸು. ಯಾರು ಹೋಗೋಕ್ಕೂ ಆಗಲ್ಲ, ಆ ಥರ ಮಾಡಿ ಕೊಟ್ಟಿದ್ದಾರೆ. ಬೆಂಗಳೂರು ಅಂದಮೇಲೆ ಇದೆಲ್ಲ ಕಾಮನ್ ಗುರು. ನೋಡ್ತಾ ಗುರು ಟ್ರಾಫಿಕಲ್ಲಿ ಸಾಯ್ಬೇಕು. ಬಿಸಿಲು, ಟ್ರಾಫಿಕ್ಕು, ಏನ್ ಮಾಡೋದು? ಕಿತ್ತಾಡ್ತಾವ್ರೆ. ಸ್ವಲ್ಪ ಹೊತ್ತು ಫೈಟ್ ಸ್ಟಾರ್ಟ್ ಆಗುತ್ತೆ. ಸಿಗ್ನಲ್ ಬಿಟ್ರಿ ಇವಾಗ. ಸಿಗ್ನಲ್ ಬಿಟ್ಟರು ಎಲ್ಲ ಪಾಸ್ ಆಗ್ತಾವ್ರೆ. ಇವಾಗ ಮಿಸ್ ಆಗೋಯ್ತು ಫೈಟ್. ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ, ಬಟ್ ಅವರಿಗೆ ಕಾಲ್ ಮಾಡಿದೆ ಬರ್ತೀನಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಹುಷಾರಾಗುತ್ತಂತ ಗೊತ್ತಿಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿದ್ದೀನಿ ಅಂದರೆ ನಾಗರಬಾವಿ ಸೈಡು ಯಾವ ರೋಡ್ ಅಂತ ನನಗೆ ನಿಜ ಗೊತ್ತೇ ಇಲ್ಲ. ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಬಂದಮೇಲೆ ಶಾಪಿಗೆ ಕರ್ಕೊಂಡು ಹೋಗ್ತಾರಾ, ಇಲ್ಲ ಅಂದರೆ ಮನೆ ಅಲ್ಲೇನಾದರೂ ವರ್ಕ್ ಮಾಡ್ತಾರ ಅಂತ ಗೊತ್ತಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ ಅವ್ರು ಬರೋವರೆಗೂ. ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಬಂದಿದ್ದೀವಿ ಇಲ್ಲಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಬ್ರದರು ಅನಂತ್ ಅಂತ. ತೋರಿಸ್ತೀನಿ ನೋಡಿ, ಇದೇ ಅವ್ರ ಮನೆ. ಮನೆಯಲ್ಲೇ ಫುಲ್ ಸೆಟಪ್ ಮಾಡ್ಕೊಂಡಿದ್ದಾರೆ. ಬ್ರೋ ಹಾಯ್. ಹಾಯ್ ಬ್ರೋ. ಏನಾದರೂ ಹೇಳ್ತೀರಾ? ತಡಿ, ನಾನು ಸ್ಟ್ಯಾಂಡ್ ಅಲ್ಲೇ ಇಟ್ಬಿಡ್ತೀನಿ. ಓಕೆ ಆಮೇಲೆ ಮಾಡೋಣ. ಓಕೆ. ಓ, ನೀವು ಲಾಕ್ ಮಾಡ್ತೀರಾ? ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಬ್ರೋ ಅಲ್ಲಿಂದ. ಹೌದಾ? ಸೊ ಇವಾಗ ಸ್ಟಾರ್ಟ್ ಮಾಡಬೇಕು, ರೆಡಿ ಮಾಡ್ಕೊತಿದ್ದಾರೆ. ರೆಡಿ ಮಾಡಿ. ಓಕೆ ಮಾಡಿ ಆರಾಮಾಗಿ. ವೈಸ್ ಡಿಸೈನ್ ಎಲ್ಲ ರೆಡಿ ಆಗಿದೆ. ಇವಾಗ ನೋಡ್ತಾ ಇರ್ಬೋದು. ಯಾವ ಥರ ಅಂದರೆ ವಿರಾಟ್ ಕೊಹ್ಲಿ ಹಾಕ್ಸ್ಕೊಂಡಿದ್ದಾರಲ್ಲ, ಸೇಮ್ ಅದೇ ಡಿಸೈನು, ಅದೇ ಮಾಡಿಸ್ತಾ ಇರೋದು. 5-10 ಮಿನಿಟ್ಸ್ ಸ್ಟಾರ್ಟ್ ಮಾಡ್ತಾರೆ. ಯುದ್ಧ ಸ್ಟಾರ್ಟ್ ಆಗುತ್ತೆ ಇವಾಗ. ಕಿರ್ಚಾಡೋದು, ಅಮ್ಮ ಅಪ್ಪ ಅಕ್ಕ ಕಿರ್ಚ ಆಡ್ತಾ ಇರೋದು. ಅವಾಗ ಸ್ಟಾರ್ಟಿಂಗ್ ಪೇಯ್ನ್ ಆಗುತ್ತಲ್ಲ ಬ್ರೋ.
ಅದಾದ್ಮೇಲೆ ನಂಬರ್ ಕೊಡುತ್ತೆ ಓ ಫುಲ್ ಬೆಂಡ್ ಆಗ್ಬಿಡುತ್ತಲ್ಲ ಕೈ. ಇಲ್ಲಂತೂ ಇಲ್ಲಿ ಬೋನ್ ಹತ್ರ ಹಾಕ್ದಾಗ ನನಗೆ ಟ್ಯಾಟೋನೇ ಬೇಡ ನೆಕ್ಸ್ಟ್ ಟೈಮ್ ಅಂತ ಅನ್ಸ್ಬಿಟ್ಟಿದ್ದು ಇಲ್ಲಿ ಹಾಕ್ಸ್ದಾಗ. ನಿಮ್ಗೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ, ಆ ಪೇನ್ಗೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಹೌದು, ಆವಾಗ ಪೇನ್ ಆಗೋದಿಲ್ಲ. ಸೊ ನಿಮ್ಗೇನಾದ್ರು ಟ್ಯಾಟೋ ಬೇಕಂದ್ರೆ ಬನ್ನಿ ಇಲ್ಲಿ ಬ್ರದರ್ ಹತ್ರ, ಕ್ಲೀನಾಗಿ ಚೆನ್ನಾಗಿ ಹಾಕ್ಕೊಡ್ತಾರೆ. ಕಮ್ಮಿ ಪ್ರೈಸು. ನೀವು ಬೇರೆ ಕಡೆ ಹೋದರೆ ಇವಾಗ ಬೇರೆ ಕಡೆ 20,000 ಅಂದರೆ ಇಲ್ಲಿ ಒಂದು ಏನು ಬ್ರೋ, ಬೇರೆ ಕಡೆ ಒಂದು 20,000 ಅಂದರೆ ಇಲ್ಲಿ ಎಷ್ಟಕ್ಕೆ ಸಿಗ್ಬೋದು? ಇಲ್ಲಿ ಹಾಫ್ ಬ್ರೋ, ಹಾಫ್ 10,000 50-50 ಯಾರು ಕಮ್ಮಿ ಮಾಡ್ಕೊಳಲ್ಲ. ಬಟ್ ವರ್ಕ್ ಮಾತ್ರ ಕ್ರೇಜಿಯಾಗಿ ಬರುತ್ತೆ. ಇವಾಗ ನೋಡಿದೆ ಅವ್ರದ್ದು ಡ್ರಾಯಿಂಗು ಮತ್ತು ಬಿಟ್ಟಿರೋದೆಲ್ಲ ನೋಡಿದೆ, ಕ್ರೇಜಿ ಆಗಿದೆ ಮಾತ್ರ. ಅದಕ್ಕೆ ನಾನು BTM ಇಂದ ನಾಗರಭಾವಿಗೆ ಬಂದಿರೋದು, ಇವ್ರನ್ನ ಹುಡ್ಕೊಂಡು ತೋರಿಸ್ತೀನಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಗೈಸ್ ತುಂಬ ಭಯ ಆಗ್ತಿದೆ ಇವಾಗ, ಸ್ಟಾರ್ಟ್ ಮಾಡ್ತಿದ್ದಾರೆ. ಎಷ್ಟು ನೀಡೋದು? 7RL. ಅಳೋದೊಂದು ಬಾಕಿ. ಅಷ್ಟು ನೋಡ್ತಿದ್ಯಾ? ಜುಮ್ ಜುಮ್ ಆ ಥರ ಆಲ್ಮೋಸ್ಟ್ ಒಂದು ಆಫ್ ಆಗಿದೆ, ಅರ್ಧ ಫಿನಿಶ್ ಆಗಿದೆ. ಸ್ವಲ್ಪ ರೆಸ್ಟ್ ತಗೋಣ ಅಂತ ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ಮಾತ್ರ, ಕ್ರೇಜಿ ಆಗಿದೆ. ಫುಲ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಅಂದರೆ ಫುಲ್ ಒಂಥರ ಸುಸ್ತಾಗೋ ಥರ ಫೀಲ್ ಆಗ್ತಿದೆ. ಸಮ್ಟೈಮ್ಸ್ ಅನಿಸುತ್ತೆ ಇದೆಲ್ಲ ಬೇಕಾ ಬೇಡ ಬಿಡು ಅಂತ. ಬಟ್ ಟ್ಯಾಟೋ ಕ್ರೇಜ್ ಸ್ವಲ್ಪ ನನಗೆ, ಅದಕ್ಕೆ ಇಷ್ಟೊಂದು ಹುಚ್ಚು. ಮನೇಲಿ ಇನ್ನೂ ಗೊತ್ತಿಲ್ಲ, ಗೊತ್ತಾದರೆ ಅಷ್ಟೇ. ಸ್ವಲ್ಪ ರೆಸ್ಟ್ ಮಾಡೋಣ ಇವಾಗ. ಫುಲ್ ಆದಮೇಲೆ ತೋರಿಸ್ತೀನಿ ನಿಮಗೆ ಇನ್ನೂ ಯಾವ ಥರ ಬರುತ್ತೆ ಅಂತ. ಫೈನಲಿ ಒಂದು 90% ವರ್ಕ್ ಫಿನಿಶ್ ಆಗಿದೆ. ತುಂಬ ಕಷ್ಟ ಆಗ್ತದೆ ಇವಾಗ ಲಾಸ್ಟ್ ಆ್ಯಕ್ಟಲ್ಲಿ. ಆಲ್ಮೋಸ್ಟ್ ಒಂದು 90% ಫಿನಿಶ್ ಆಯಿತು, ಇನ್ನು 10%. ಸ್ಟಾರ್ಟಿಂಗ್ ಸ್ವಲ್ಪ ಪೇಮೆಂಟ್ಸು ಸೆಂಟ್ರಲ್ ಮತ್ತು ಪೇನ್ ಏನು ಅನಿಸಿಲ್ಲ. ಲಾಸ್ಟ್ ಎಂಡಿಂಗಲ್ಲಿ ಸ್ಟಾರ್ಟ್ ಆಗ್ತಿದೆ ಮಯ ಅಂತ. ಕ್ರೇಜಿಯಾಗಿ ಬಂದಿದೆ ಮತ್ತು ವರ್ಕು. ಈಸಿಯಾಗಿ ಬಂದಿದೆ ಮಾತ್ರ ವರ್ಕು. ಅದು ಫುಲ್ ಕ್ಲೀನ್ ಮಾಡಿದ್ಮೇಲೆ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ. ಇನ್ನೂ ಇಂಕೆಲ್ಲ ಹಂಗೆ ಇದೆ ಅದ್ರ ಮೇಲೆ. ತೋರಿಸ್ತೀನಿ ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ ನಿಮಗೆ, ಒಂದು ವೀಡಿಯೋ ಹಾಕ್ತೀನಿ. ಟ್ಯಾಟೋ ವರ್ಕ್ ಫುಲ್ ಫಿನಿಶ್ ಆಗಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಬಂದಿದೆ. ಅಷ್ಟು ದೂರದಿಂದ ಬಂದಿದ್ದು ತುಂಬ ಹೆಲ್ಪ್ ಆಗಿದೆ ನನಗೆ. ಅಲ್ಲಿ ಹಾಕ್ಸಿದ್ರು ಬರ್ತಿತ್ತು, ಬಟ್ ಇಲ್ಲಿ ಕಂಫರ್ಟ್ ಇದೆ ನನಗೆ. ಗೊತ್ತಿರೋರು ಬ್ರದರ್ ಬೇರೆ, ಚೆನ್ನಾಗಿತ್ತು. ಒಳ್ಳೆ ಪ್ರೈಸು. ನನ್ನ ಕಡೆಯಿಂದ ನೀವು ಬಂದರೆ ಒಂದು 5 ಕೂಪನ್ಸ್ ಇದೆ ನನ್ನ ಹತ್ರ. ನೀವೇನಾದರೂ ಟ್ಯಾಟೋ ಹಾಕ್ಸ್ಬೇಕಂದ್ರೆ ಈ ಕೂಪನ್ಸ್ ನನ್ನ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ, DM ಮಾಡಿ. ಈ ಕೂಪನ್ಸ್ ಇಟ್ಕೊಂಡು ಅವ್ರ ಹತ್ರ ಹೋದರೆ ನಿಮಗೆ 50% ಆಫರ್ ಬರುತ್ತೆ. ಬ್ಯಾಂಗ್ಳೂರಲ್ಲೇ ಯಾರು ಕೊಡಲ್ಲ ಆ ಥರ 50% ಆಫರ್ ಸಿಗುತ್ತೆ ನಿಮಗೆ. ಬ್ರದರ್ನು ತೋರಿಸ್ತೀನಿ ನಿಮಗೆ. ಬ್ರೋ ವರ್ಕ್ ಅಂತೂ ಕ್ರೇಜಿ ಆಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಏನು ಕಷ್ಟ ಅಂತ ಏನು ಅನಿಸಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಪೇನ್ ಆಯಿತು, ಆಮೇಲೆ ಹೋಗ್ತಾ ನಾರ್ಮಲ್ ಆಯಿತು. ಅಷ್ಟೊಂದು ಪ್ರೆಷರ್ ಏನು ಕೊಟ್ಟಿಲ್ಲ. ನೀವು ಚೆನ್ನಾಗಿ ಮಾಡಿದ್ದೀರಾ. ಏನು ಹೇಳ್ತೀರಾ? ನಮ್ಮ ಫಾಲೋವರ್ಸ್ ಬಂದರೆ ಅವ್ರಿಗೇನಾದರೂ ಡಿಸ್ಕೌಂಟ್ ಏನಾದರೂ ಸಿಗುತ್ತಾ? ಖಂಡಿತ ಸಿಗುತ್ತೆ ಬ್ರೋ. 50% ಡಿಸ್ಕೌಂಟ್ ಕೊಡ್ತೀವಿ ನಿಮ್ಮ ಸೈಡಿಂದ ಬಂದರೆ ಯಾರಾದರೂ. ಎಲ್ಲ ಟ್ಯಾಟೂಸ್ ಮೇಲೂ ಡಿಸ್ಕೌಂಟ್ ಇರುತ್ತೆ. ರಿಯಲಿಸ್ಟಿಕ್ ಆಗಿರಲಿ, ಫ್ಲಾಟ್ ಟ್ಯಾಟೂಸ್ ಆಗಿರಲಿ, ಎಲ್ಲ ಟ್ಯಾಟೂಸ್ ಮೇಲೂ 50% ಡಿಸ್ಕೌಂಟ್ ಕೊಡ್ತೀವಿ. ಅವ್ರಿಗೂ ವರ್ಕ್ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ವರ್ಕ್ ಮೇಲೆ ಕಾಂಪ್ರಮೈಸೇ ಇರೋದಿಲ್ಲ. ವರ್ಕ್ ಯಾವತ್ತೂ ಇದೇ ಥರ ಇರುತ್ತೆ. ನನಗಂತೂ ತುಂಬ ಖುಷಿ ಆಯಿತು ಟ್ಯಾಟೂ ನೋಡಿ. ಓಕೆ ಅವರು ನನ್ನ ಫಾಲೋವರ್ಸ್ ಬಂದರೆ ಅವ್ರಿಗೆ ದಯವಿಟ್ಟು ನನಗಿಂತ ಇನ್ನೂ ಚೆನ್ನಾಗಿ ಮಾಡಿಕೊಡಿ. ಶ್ಯೂರ್, ಖಂಡಿತ ಒಳ್ಳೆ ಡಿಸ್ಕೌಂಟ್ ಹಾಕ್ಕೊಡಿ ಅವ್ರಿಗೂ. ಓಕೆ ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಸೊ ಗೈಸ್ ಸಿಗೋಣ ಬ್ರೋ. ಟ್ಯಾಟೂ ಮಾತ್ರ ಕ್ರೇಜಿ ಆಗಿದೆ. ಒಂದು ಕ್ಲಿಪ್ ಹಾಕ್ತೀನಿ ಲಾಸ್ಟಲ್ಲಿ ನೋಡಿ, ಬೇಕಾದರೆ ಸಪ್ರೇಟಾಗಿ ಹಾಕ್ತೀನಿ. ಈ ವ್ಲಾಗಲ್ಲಿ ಬೇಡ, ಸಪ್ರೇಟಾಗಿ ಒಂದು ಕ್ಲಿಪ್ ಹಾಕ್ತೀನಿ, ಶಾರ್ಟ್ ವಿಡಿಯೋ ಥರ. ಕ್ರೇಜಿಯಾಗಿ ಬಂದಿದೆ ವರ್ಕ್ ಮಾತ್ರ, ತುಂಬ ಇಷ್ಟ ಆಯಿತು. ಸೊ ಏನಾದರೂ ಡೌಟ್ ಇದ್ದರೆ DM ಮಾಡಿ, ಪರ್ಸ್ನಲ್ ಆಗಿ ಟೆಕ್ಸ್ಟ್ ಮಾಡ್ತೀನಿ. ಮತ್ತು ಈ ಟ್ಯಾಟೂಗೆ ಎಷ್ಟು ಪ್ರೈಸ್ ಆಗಿರ್ಬೋದು ನಿಮ್ಮ ಪ್ರಕಾರ ಗೆಸ್ ಮಾಡಿ ಕಮೆಂಟ್ ಮಾಡಿ. ನಾನು ಎಷ್ಟಾಗಿರುತ್ತೆ ಅಂತ ನಾನು ನಿಮಗೆ ಸಪ್ರೇಟಾಗಿ ಮಾಡ್ತೀನಿ.
ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್ ಬಾಯ್.